ಕುಶಾಲನಗರದಲ್ಲಿ ಹಿಂದೂ ಸಂಗಮ ಆಯೋಜನಾ ಸಮಿತಿ ವತಿಯಿಂದ ಹಿಂದೂ ಸಂಗಮ ಬೃಹತ್ ಶೋಭಾಯಾತ್ರೆ ನಡೆಯಿತು. ಕುಶಾಲನಗರದ ಎಂಜಿಎಂ ಕಾಲೇಜು ಬಳಿಯಿಂದ ಆರಂಭಗೊಂಡ ಶೋಭಾಯಾತ್ರೆಗೆ ಹಿಂದೂ ಮುಖಂಡ ಜಿಎಲ್ ನಾಗರಾಜ್ ಚಾಲನೆ ನೀಡಿದರು. ಕನ್ನಡಾಂಬೆಯ ಭಾವಚಿತ್ರ ಒಳಗೊಂಡ ವಾಹನ ಜೊತೆಯಲ್ಲಿ ಚಂಡೆ ವಾದ್ಯ ಸಮ್ಮುಖದಲ್ಲಿ ಕೇಸರಿ ಧ್ವಜ ಹಿಡಿದು ಸಾವಿರಾರು ಸಂಖ್ಯೆಯಲ್ಲಿ ಸಾಗಿ ಬಂದ ಹಿಂದೂ ಬಾಂಧವರು ಧರ್ಮಪರ ಘೋಷಣೆಗಳನ್ನು ಮೊಳಗಿಸಿದರು. ಐಬಿ ರಸ್ತೆಗಾಗಿ ಸಾಗಿ ಗಣಪತಿ ದೇವಾಲಯ ವೃತ್ತದಿಂದ ಅಯ್ಯಪ್ಪ ಸ್ವಾಮಿ ದೇವಾಲಯ ರಸ್ತೆಯ ಖಾಸಗಿ ಬಸ್ ನಿಲ್ದಾಣದವರೆಗೂ ಮೆರವಣಿಗೆ ನಡೆಯಿತು. ಕುಶಾಲನಗರ ಪುರಸಭಾ ವ್ಯಾಪ್ತಿಯ 1200 ಮಂದಿ ಜಾತ್ರೆಯಲ್ಲಿ ಪಾಲ್ಗೊಂಡಿದ್ದರು. ಖಾಸಗಿ ಬಸ್ ನಿಲ್ದಾಣದಲ್ಲಿ ಹಮ್ಮಿಕೊಂಡಿದ್ದ ವೇದಿಕೆ ಕಾರ್ಯಕ್ರಮವನ್ನು ಅಧ್ಯಕ್ಷತೆ ವಹಿಸಿದ್ದ ಸಾಹಿತಿ ಹಂಚೆಟ್ಟಿರ ಫ್ಯಾನ್ಸಿ ಮುತ್ತಣ್ಣ ಉದ್ಘಾಟಿಸಿದರು. ನೆರೆದಿದ್ದ ಹಿಂದೂ ಬಾಂಧವರು ಸಾಮೂಹಿಕವಾಗಿ ಒಂದೇ ಮಾತರಂ ಹಾಡಿದರು. ಜಿಎಲ್ ನಾಗರಾಜ್ ಪ್ರಾಸ್ತಾವಿಕವಾಗಿ ಮಾತನಾಡಿದರು. ಭಾರತ ಗಳಿಸಿದ್ದಕ್ಕಿಂತ ಕಳೆದುಕೊಂಡದ್ದೇ ಹೆಚ್ಚು. ಈ ಸಾಲಿನಲ್ಲಿ ಇದೀಗ ಕಾಶ್ಮೀರ ಮುಂಚೂಣಿಯಲ್ಲಿದೆ. ಹಿಂದೂ ಸಮಾಜದ ಮೇಲಿನ ಆಕ್ರಮಣದ ವಿರುದ್ಧ ನಾವೆಲ್ಲ ಸೆಟೆದು ನಿಲ್ಲುವ ಮನಸ್ಥಿತಿ ಬೆಳೆಸಿಕೊಳ್ಳಬೇಕಿದೆ ಎಂದರು. ಅವತ್ತಿನ ಕಾಲದಲ್ಲಿ ಮೊಬೈಲ್ ಇರಲಿಲ್ಲ, ಮಾಧ್ಯಮಗಳ ಸಹಕಾರ ಇರಲಿಲ್ಲ. ಆದರೂ ಈ ಊರಿನಲ್ಲಿ 10,000 ಜನಕ್ಕಿಂತ ಹೆಚ್ಚು ಜನ ಸೇರಿದ್ದರು. ಯಾರಾದರೂ ನೋಡಿದ್ದೀರಾ? ಭಾಗವಹಿಸಿದವರು ಯಾರಾದರೂ ಇದ್ದೀರಾ? 1985, ಸುಮಾರು 40 ವರ್ಷಗಳ ಹಿಂದೆ ಆ ಆಯೋಜನೆಯ ಸಂಚಾಲಕನಾಗಿ ನಾನು ಕೆಲಸ ಮಾಡಿದ್ದೆ. ಅದರ ಫಲವಾಗಿ ನಮ್ಮ ಹಿರಿಯವರ ಆಸೆಯಂತೆ ಒಂದು ಪ್ರಕಲ್ಪವನ್ನು ಮಾಡಬೇಕಿತ್ತು. ಒಂದು ಹಿಂದೂ ಸಮಾಜೋತ್ಸವ, ಒಂದು ಪ್ರಕಲ್ಪ. ಆ ದೃಷ್ಟಿಯಿಂದ ನಾವು ನಮ್ಮ ಅವತ್ತಿನ ತರುಣರು ಒಂದು ವಿದ್ಯಾ ಶಾಲೆಯನ್ನು ಪ್ರಾರಂಭ ಮಾಡಿದ್ವಿ. ಅದು ಇವತ್ತು ಕೂಡ ಒಳ್ಳೆಯ ಸ್ಥಿತಿಯಲ್ಲಿ ನಡೀತಾ ಇದೆ. ಮಾರುತಿ ವಿದ್ಯಾಸಂಸ್ಥೆ. ಈ ಪ್ರಕಲ್ಪ ಆದ್ಮೇಲೆ ನಾವೇನ್ ಮಾಡೋಣ ಅಂತ ನಾವೆಲ್ಲ ಯೋಚನೆ ಮಾಡೋಣ. ಬಂಧುಗಳೇ, ಈ ಹಿಂದೂ ಸಂಗಮ ಯಾಕೆ? ಇದುವರೆಗೆ ಸುಮಾರು ಕಾರ್ಯಕ್ರಮಗಳನ್ನು ನೋಡಿದ್ದೀವಿ. ಯಾಕೆ ಹಿಂದೂ ಸಂಗಮ ಅಂತ? ಸಹಸ್ರ ವರ್ಷಗಳಿಂದ ಈ ಭಾರತ ಕಳ್ಕೊಂಡಿದ್ದಂತೆ ಯಾವುದು ಸಂಪಾದನೆ ಮಾಡಿಲ್ಲ. ಇರಾನ್ ಹೋಯ್ತು, ಅಫ್ಘಾನಿಸ್ತಾನ ಹೋಯ್ತು, ಪಾಕಿಸ್ತಾನ ಹೋಯ್ತು, ಬಾಂಗ್ಲಾದೇಶ ಹೋಯ್ತು, ಬರ್ಮಾ ಹೋಯ್ತು. ಕಾಶ್ಮೀರ ಹೋಗುವ ಸ್ಥಿತಿಗೆ ಬಂದಿತ್ತು ಅಂದ್ರೆ ನಾವು ಕಳ್ಕೊಂಡಿದ್ದೀವಿ. ಇದರ ಅರ್ಥ ಏನು? ನಮ್ಮಲ್ಲಿ ಶೌರ್ಯ ಇಲ್ಲವಾ? ಪರಾಕ್ರಮ ಇಲ್ಲವಾ? ಬುದ್ಧಿವಂತರಿಲ್ಲವಾ? ಎಲ್ಲವೂ ಇದೆ. ಆದರೆ ಎಲ್ಲವನ್ನ ನಮ್ಮ ಕುಟುಂಬದ ಒಳಗಡೆ ಒಂದು ಸೊನ್ನೆಯನ್ನು ಹಾಕೊಂಡು ವೃತ್ತದ ಒಳಗೆ ಸ್ವಾರ್ಥತೆಯ ಬದಿಯಲ್ಲಿ ನಾವು ಕೂತ್ಕೊಂಡಿದ್ದೀವಿ. ಪುತ್ತೂರಿನ ವಿವೇಕಾನಂದ ಕಾಲೇಜು ಅಧ್ಯಕ್ಷ ರವೀಂದ್ರ ಪುತ್ತೂರು ದಿಕ್ಸೂಚಿ ಭಾಷಣ ಮಾಡಿದರು. ಕುಶಾಲನಗರ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಅಧ್ಯಕ್ಷ ಟಿಆರ್ ಶರವಣಕುಮಾರ್ ಮಾತನಾಡಿದರು. ನಮ್ಮ ಸಂಸ್ಕೃತಿ, ಆಚಾರ ವಿಚಾರಗಳನ್ನು ಕಡೆಗಣಿಸದೆ ಕಡ್ಡಾಯವಾಗಿ ಪರಿಪಾಲನೆ ಮಾಡಬೇಕಿದೆ ಎಂದು ಕರೆ ನೀಡಿದರು. ಹಿಂದೂ ಸಂಗಮ ಆಯೋಜನಾ ಸಮಿತಿ ಅಧ್ಯಕ್ಷ ದೇವಿ ಪ್ರಸಾದ್, ವಿಶ್ವಜ್ಞಾನಿ ಅಂಬೇಡ್ಕರ್ ಟ್ರಸ್ಟ್ ಅಧ್ಯಕ್ಷ ಲೋಕೇಶ್ ಕುಂಡಾರಿ ವೇದಿಕೆಯಲ್ಲಿದ್ದರು. ಮಾಜಿ ಶಾಸಕ ಅಪ್ಪಚ್ಚು ರಂಜನ್, ಆಯೋಜನಾ ಸಮಿತಿ ಪದಾಧಿಕಾರಿಗಳು ಸೇರಿದಂತೆ ಹಿಂದೂ ಸಮಾಜದ ವಿವಿಧ ಸಮುದಾಯಗಳ ಮುಖಂಡರು, ಹಿಂದೂ ಸಂಘಟನೆ ಮುಖಂಡರು, ಕಾರ್ಯಕರ್ತರು ಪಾಲ್ಗೊಂಡಿದ್ದರು. 4,000 ವರ್ಷಗಳ ಹಿಂದೆ ಸಿಂಧು ನದಿ ನಾಗರಿಕತೆ, ಹರಪ್ಪ ಮೊಹೆಂಜೊದಾರೋ ಆ ನಾಗರಿಕತೆಯಲ್ಲಿ ನಮ್ಮ ಹಿಂದೂ ಸಂಸ್ಕೃತಿಯ ಹಲವಷ್ಟು ವಿಗ್ರಹಗಳು, ದೇವರ ವಿಗ್ರಹಗಳು, ಈಶ್ವರನ ಲಿಂಗಗಳು ಸಿಕ್ಕಿದಂಥ ಒಂದು ಇತಿಹಾಸವನ್ನು ನಾವೆಲ್ಲರೂ ಓದಿದ್ದೇವೆ. ಇಷ್ಟು ಒಂದು ಹಳೆಯ ಸನಾತನವಾದ ನಮ್ಮ ಧರ್ಮವು 4 ವೇದಗಳು, 7 ಮಹರ್ಷಿಗಳು, ಆನಂತರ ಈ ಭೂಮಿಯಲ್ಲಿ, ಪವಿತ್ರ ಭೂಮಿಯಲ್ಲಿ ಸಾವಿರಾರು ಋಷಿ ಸಂತರು, ಮಹಾನ್ ತ್ಯಾಗಿಗಳು ಈ ಧರ್ಮವನ್ನು 4 ವೇದಗಳ ತಳಹದಿಯ ಮೇಲೆ ಈ ಧರ್ಮವನ್ನು ಇವತ್ತಿಲ್ಲಿ ತನಕ ಕಲಿಸಿದ್ದಾರೆ. ನಾವೆಲ್ಲರೂ ಹಿಂದೂ ಆಗಿ ಹುಟ್ಟಿದ್ದಕ್ಕೆ ಬಹಳ ಹೆಮ್ಮೆ ಪಡುವಂಥ ಒಂದು ವಿಚಾರ. ಯಾಕೆಂತಂದರೆ ಇಂಥ ಒಂದು ಪುಣ್ಯಭೂಮಿ ಇದು ಯಾವ ಧರ್ಮದಲ್ಲೂ ಕಾಣಲಿಕ್ಕೆ ಸಿಗಲ್ಲ. ಯಾಕೆಂತಂದರೆ 100 ಮಹರ್ಷಿಗಳು, ಋಷಿಗಳು, ಸಂತರು, ಸಾಧುಗಳು, ಅದು ಇಡೀ ಪ್ರಪಂಚದಲ್ಲಿ ಹಿಂದೂ ಧರ್ಮದಲ್ಲಿ ಮಾತ್ರ ಸಿಗ್ಲಿಕ್ಕೆ ಸಾಧ್ಯ ಇದೆ.